ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಿಮಗಾಗಿ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಮೇತವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಮೊದಲ ಪ್ರಶ್ನೆ, ವಿಭೀಷಣ ಯಾರು? 4 ಉತ್ತರ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಉತ್ತರ ಈ ರಾವಣನ ತಮ್ಮ. ಎರಡನೇ ಪ್ರಶ್ನೆ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ಈ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು. ಮೂರನೇ ಪ್ರಶ್ನೆ, ಕಲಹ ಕಾದೊಡೆ ನಾವು ರಮಿಸುವರು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲಬರು ಗಳಿಸಿದೊಡೆ ಕೆಲರುಂಡು ಜಾರುವರು. ಈ ಪದ್ಯ ಭಾಗದಲ್ಲಿ ಭೀಮನು ದ್ರೌಪದಿಗೆ ಏನು ಹೇಳಿದನು? ಉತ್ತರ 4 ಕೊಟ್ಟಿದ್ದಾರೆ ನೋಡಿ, ಸರಿಯಾಗಿ ನೋಡಿಕೊಳ್ಳಿ. ಇದರಲ್ಲಿ ಸರಿಯಾದ ಉತ್ತರ ಈ ಯಾರೋ ಗಳಿಸಿದ್ದನ್ನು ಇನ್ನಾರೋ ಉಂಡು ಹೋಗುವರು. ಇನ್ನು 4ನೇ ಪ್ರಶ್ನೆ, ಜನರಿಗೆ ಯಾವುದಕ್ಕೆ ಗತಿಯಿಲ್ಲ? 4 ಉತ್ತರಗಳಿವೆ. ಅದರಲ್ಲಿ ಈ ಗಂಜಿ. 5ನೆಯ ಪ್ರಶ್ನೆ, ಜೀಸಸ್ನ ಮುಖಮುದ್ರೆ ಏನು ನುಡಿಯುವಂತಿದೆ? 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಳ್ಳೆಯ ಮಾತು. 6ನೆಯ ಪ್ರಶ್ನೆ, ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದು ಏಕೆ? 4 ಉತ್ತರಗಳಲ್ಲಿ ಆ ಸರಿಯಾದ ಉತ್ತರ. ಕಲ್ಲಿರುವ ಸ್ಥಳ ಚಲಿಸಿದ್ದರೆ ತಿಳಿಯಲು. ಇನ್ನು 7ನೆಯ ಪ್ರಶ್ನೆ, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ 4 ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಉತ್ತರ ಅ ಶಾಂಭವಿ. 8ನೆಯ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟು ಯಾವುದು? ಉತ್ತರ ಟೆಲಿಫೋನ್. 9ನೆಯ ಪ್ರಶ್ನೆ, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಉತ್ತರ ನೋಡಿಕೊಳ್ಳಿ. ಈ ಆನೆಯಿಂದ 5 ಜನ ಸಾಯುತ್ತಾರೆ. 10ನೆಯ ಪ್ರಶ್ನೆ, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು? ಉತ್ತರ ತಿಪ್ಪಣ್ಣ. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಿಯಾಗಿ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆ, ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣ ಡ್ಯಾಶ್ ಅನ್ವೇಷಿಸುವ ಪ್ರವೃತ್ತಿ. 12ನೇ ಪ್ರಶ್ನೆ, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಇಂಗ್ಲಿಷ್, ಹಿಂದಿ. 13ನೇ ಪ್ರಶ್ನೆ, ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದು ಶಿವನ ಡ್ಯಾಶ್. ಉತ್ತರ ಶಿವನ ನಿಹತ ಶಕ್ತಿ. 14ನೇ ಪ್ರಶ್ನೆ, ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು? ತನ್ನನ್ನೇ ತಾನು. 15ನೆಯ ಪ್ರಶ್ನೆ, ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಡ್ಯಾಶ್ ಚಂದ್ರಭವನ. ಇವಿಷ್ಟು ನಿಮಗೆ 5 ಅಂಕಗಳಿಗೆ. ಇನ್ನು ಹೊಂದಿಸಿ ಬರೆಯಿರಿ 5 ಅಂಕಗಳಿಗೆ. ಆ ಭಾಗದಲ್ಲಿ ಆ ಪಟ್ಟಿಯಲ್ಲಿ ಇಷ್ಟಿದೆ ನೋಡಿ. ಉರಿಲಿಂಗ ಪೆದ್ಯ 17ನೇದು ದ ರಾ ಬೇಂದ್ರೆ, ಅಲ್ಲಿ ಜೀವಯಾನ ಅಂತ ಉಂಟು, ಅದು ಆ ಕಡೆದು ಈ ಕಡೆ ಬಂದ, ಸರಿಯಾಗಿ ಗಮನಿಸಿಕೊಳ್ಳಿ. 18ನೇದು ಮುಂಬೈ ಜಾತಕ, ಹತ್ತಿ ಚಿತ್ತ ಮತ್ತು 20ನೇದು ಸುಕನ್ಯಾ ಮಾರುತಿ. ಈಗ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಯಾವುದೆಲ್ಲ ಅಂತ ನೋಡ್ತಾ ಹೋಗೋಣ. ಉರಿಲಿಂಗ ಪೆದ್ಯ ಉರಿಲಿಂಗ ಪೆದ್ಯ ಅಲ್ಲಿ ಈ ಕಡೆ ಇರುವಂಥದ್ದು ಯಾವುದು? ಅಂಕಿತ ನಾಮವನ್ನು ಕೊಟ್ಟಿದ್ದಾರೆ, ಪೆದ್ದಿಪ್ರಿಯ ವಿಶ್ವೇಶ್ವರ. 17ನೇದ್ದು ದಾರ ಬೇಂದ್ರೆ, ಅಲ್ಲಿ ಉತ್ತರ ಯಾವುದಿದೆ? 4 ತಂತಿ. ಮುಂಬೈ ಜಾತಕ, ಉತ್ತರ ನೋಡಿ ತೆರೆದ ದಾರಿ. 19ನೇದು ಹತ್ತಿ ಚಿತ್ತ ಮತ್ತು, ಅಲ್ಲಿ ಉತ್ತರ ಚಿಟ್ಟೆ ಮತ್ತು ಜೀವಯಾನ. 20ನೇಯ ಪ್ರಶ್ನೆ ಯಾವುದು? ಸುಕನ್ಯಾ ಮಾರುತಿ. ಅದಕ್ಕೆ ಉತ್ತರ ಇಲ್ಲಿ ಇರುವಂಥದ್ದು ನಾನೆಂಬ ಮಾಯೆ. ಇವಿಷ್ಟು 5 ಅಂಕಗಳಿಗೆ. 20ಕ್ಕೆ 20 ಅಂಕಗಳನ್ನು ಇಂತಹ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ನಿಮಗೆ ಸಿಕ್ಕಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಆಯಿತು. ಒಂದು ಸಾಧಾರಣವಾಗಿ 5ರಿಂದ 10 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ 180ಕ್ಕೆ 80 ಅಂಕಗಳಂತೂ ಗ್ಯಾರಂಟಿಯಾಗಿ ಸಿಗ್ತವೆ. ಈ ಮೊದಲೇ ವಿದ್ಯಾರ್ಥಿಗಳೇ, ನಾನು ನಿಮಗೆ 3 ಪ್ರಶ್ನೆ ಪತ್ರಿಕೆಗಳನ್ನು ಇಂಥದ್ದೇ ಉತ್ತರ ಸಮೇತವಾಗಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಿ.
ಈಗ ಆ ವಿಭಾಗದಿಂದ 2 ಅಂಕಗಳ ಪ್ರಶ್ನೆಗಳು. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ: ಮಂಡೋದರಿಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿದ ರಾವಣನು, ನಿಮಗೆ ಇಷ್ಟೊಂದು ಭಂಗವನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿಯೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಅವಮಾನಿಸುವೆ ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು. 22ನೇ ಪ್ರಶ್ನೆ: ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಉತ್ತರ: ಹಡೆದವ್ವನನ್ನು ನೆನೆಯಲು ಇಂತಹುದೇ ಸಮಯ, ಇಂತಹುದೇ ಹೊತ್ತು ಎಂಬುದಿಲ್ಲ. ಆದರೂ ಜನರೆಲ್ಲ ಉಂಡು ಮಲಗಿದಾಗ, ಬೆಳಗಿನ ಬೆಳ್ಳಿ ಚುಕ್ಕಿ ಮೂಡುವಾಗ ನೆನೆಯಬೇಕು. ಅರ್ಥಾತ್ ತಂಪು ಹೊತ್ತಿನಲ್ಲಿ ಸವಿಯಬೇಕು. 23ನೆಯ ಪ್ರಶ್ನೆ: ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ: ಹುಸಿನಿದ್ದೆ ಎಂಬುದು ಸೋಮಾರಿಗಳ ಲಕ್ಷಣ. ಬೆಳಗು ಜಾವದ ಸವಿಯನ್ನು ಸವಿಯಲು ಬೇಗ ಏಳಬೇಕು. ಅಂತೆಯೇ ಬಾಳಿನಲ್ಲಿ ಹೆಚ್ಚು ಹೆಚ್ಚು ಕಾರ್ಯಶೀಲರಾಗಿ ತುಂಬಿದ ಜೀವನ ನಡೆಸಲು ಬೇಗ ಎಚ್ಚರಗೊಳ್ಳಿ ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. 24ನೇ ಪ್ರಶ್ನೆ: ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ: ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಆಜ್ಯವಾಗುತ್ತೇನೆ. ಮುಂದೊಂದು ದಿನ ದೈವಿ ರಾಜ್ಯ ಬಂದೇ ತೀರುತ್ತದೆ ಎನ್ನುವಂತೆ ಶೋಷಿತರ ಕಂಬನಿಯನ್ನು ಒರೆಸಿ ಸತ್ಯಕ್ಕೆ ಹೊಸ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಶಿಲುಬೆ ಏರಿದ್ದಾನೆ. ಇದು ಗದ್ಯ ಭಾಗದಿಂದ 2 ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು. 2 ಅಂಕಗಳು ಸಿಗ್ತವೆ ನಿಮಗೆ. 25ನೆಯ ಪ್ರಶ್ನೆ: ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಉತ್ತರ: ಸಿದ್ಲಿಂಗಿ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿ ದೊಡ್ಡ ರಾಧಾಂತವನ್ನೇ ಮಾಡಿದಳು. 26ನೆಯ ಪ್ರಶ್ನೆ: ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಯಾವುದು? ಉತ್ತರ: ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗಿ ವಂಶನಾಶದ ಅಂಚಿನಲ್ಲಿವೆ. ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ಇನ್ನು 27ನೆಯ ಪ್ರಶ್ನೆ: ಕಥೆಯನ್ನು ಯಾವ ರಸಗಳಲ್ಲಿ ಹೇಳೆಂದು ಮುದ್ದಣ ಕೇಳಿದನು? ಉತ್ತರ: ನಿನಗೆ ಯಾವ ರಸವು ಇಷ್ಟ? ಶೃಂಗಾರ ರಸ ಅಥವಾ ಹಾಸ್ಯದ ಕಥೆಯನ್ನು ಹೇಳಲೇ ಎಂದು ಮುದ್ದಣ ಮನೋರಮೆಯಲ್ಲಿ ಕೇಳಿದನು. 28ನೆಯ ಪ್ರಶ್ನೆ: ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಉತ್ತರ: ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಹಳ್ಳಿಗರಿಗೆ ಜಿಜ್ಞಾಸೆಯಾದರೆ, ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದುಕೊಡುತ್ತಿದ್ದಾರೆ ಎಂದು ಅವರ ಆಕ್ಷೇಪ. ಇನ್ನು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 29 ಪ್ರಶ್ನೆ: ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರ: ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಜನರು ನಂಬಿದ್ದರು. ಇನ್ನು 30ನೆಯ ಪ್ರಶ್ನೆ: ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಉತ್ತರ: PWDನವರು, ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು. ಈ 3 ಡಿಪಾರ್ಟ್ಮೆಂಟಿನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು. 31ನೆಯ ಪ್ರಶ್ನೆ: ಆನೆ ಮರ ತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಉತ್ತರ: ದೊಡ್ಡ ದೊಡ್ಡ ಮರಗಳಿಗೆ ಆನೆ ಹಣೆ ಹಚ್ಚಿ ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟ ಪಟ ನೆಲದಿಂದೆದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತವೆ. ಎಂತಹ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ಕೆಳಗೆ ಉರುಳುತ್ತಿದ್ದವು. ಇನ್ನು 32ನೇ ಪ್ರಶ್ನೆ: ಕಾಡಪ್ಪ ಶೆಟ್ಟರು ಯಾವ ವರ್ತಮಾನವನ್ನು ಮುಟ್ಟಿಸಿದರು? ಉತ್ತರ: ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂಬ ವರ್ತಮಾನವನ್ನು ಕಾಡಪ್ಪ ಶೆಟ್ಟರು ಮುಟ್ಟಿಸಿದರು.
ಇನ್ನು ಮೂರನೆಯ ವಿಭಾಗ. ಈ ವಿಭಾಗದಲ್ಲಿ ಮೂರನೆಯ ಮುಖ್ಯ ಪ್ರಶ್ನೆಯಲ್ಲಿ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ. ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಬೇಕು ನೀವು. ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಯಾವುದೆಲ್ಲ ಸಂದರ್ಭಗಳು ಎಲ್ಲವನ್ನು ಓದಬೇಕಾಗಿಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಸಂದರ್ಭಗಳು ಬರುತ್ತವೆ ಅನ್ನುವಂಥದ್ದನ್ನು ನಾನು 2 ವಿಡಿಯೋ ಹಾಕಿದ್ದೇನೆ, ಅಲ್ಲಿಗೆ ಭೇಟಿಯನ್ನು ನೀಡಿ. 33ನೆಯ ಪ್ರಶ್ನೆ. ಎನ್ನವಲು ಮುನ್ನ 6 ನವೆದವರುಂಟು. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಮಂಜರಿಯ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕೀಚಕನಿಂದ ಉಂಟಾಗಿರುವ ತೊಂದರೆಯನ್ನು ಅಥವಾ ಕಿರುಕುಳವನ್ನು ದ್ರೌಪದಿಯು ಈ ಮಾತನ್ನು ತನ್ನಲ್ಲೇ ಹೇಳಿಕೊಳ್ಳುತ್ತಾಳೆ. ತನ್ನ ದುಃಖವನ್ನು ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಿ ನನ್ನ ಅಳಲನ್ನು ತೋಡಿಕೊಳ್ಳಲಿ. ಇದರಲ್ಲಿ ಕೆಲವೆಲ್ಲ ಪ್ರಿಂಟ್ ಮಿಸ್ಟೇಕ್ ಇರ್ತದೆ, ಅದನ್ನು ಸರಿ ಮಾಡಿಕೊಳ್ಳಿ ಅಲ್ಲಲ್ಲೇ, ಅಥವಾ ನಾನು ಏನು ಹೇಳ್ತೇನೆ ಅದನ್ನು ಆಲಿಸಿಕೊಂಡು ನೋಡಿ. ಯಾರ ಬಳಿ ಹೋಗಿ ನನ್ನ ಅಳಲನ್ನು ತೋಡಿಕೊಳ್ಳಲಿ, ನನ್ನ ಹೆಣ್ಣು ಜನ್ಮ ಸುಡಲಿ. ಘೋರ ಪಾತಕಿಯಾದ ನನ್ನಂತೆ ನರಳಿದವರು ಈ ಹಿಂದೆ ಯಾರೂ ಇರಲಾರರು. ನನಗೆ ಮರಣವೂ ಬಾರದೆ ಎಂದು ದ್ರೌಪದಿ ದುಃಖಿಸುತ್ತಾಳೆ. ಸ್ವಾರಸ್ಯ: ಅಜ್ಞಾತವಾಸದಲ್ಲಿರುವ ದ್ರೌಪದಿಯ ದುಃಖ ಇಲ್ಲಿ ಚಿತ್ರಿತವಾಗಿದೆ. ಇನ್ನು 34ನೆಯ ಪ್ರಶ್ನೆ. ಬಟ್ಟೆಯಲ್ಲಿ ಮೈತುರುಕಿ ಓಡುವುದು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮುಂಬೈನಂತಹ ಮಹಾನಗರಗಳ ಬಿಡುವಿಲ್ಲದ ಅವಸರದ ಬದುಕನ್ನು ಚಿತ್ರಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ. ಯಾರದೋ ಕೈ ಕೆಳಗೆ ತುತ್ತಿನ ಚೀಲಕ್ಕಾಗಿ ದುಡಿಯುವ ಅನಿವಾರ್ಯತೆಯಲ್ಲಿ ಅವಸರದಲ್ಲಿ ಎದ್ದು ಬಟ್ಟೆ ಧರಿಸಲು ಸಮಯವಿಲ್ಲದೆ ಓಡುವ ಅನಿವಾರ್ಯತೆ. ಒಂದೊಂದು ಕ್ಷಣವೂ ಅಮೂಲ್ಯ. ಸಮಯ ಮೀರಿದರೆ ದಿನವೆಲ್ಲ ಅಸ್ತವ್ಯಸ್ತ. ಬಸ್ಸನ್ನು ರೈಲನ್ನು ಹಿಡಿದು ಓಡುತ್ತಿರುವ ಬದುಕನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಸ್ವಾರಸ್ಯ: ನಿತ್ಯ ಅವಶ್ಯಕತೆಗಳಿಗೂ ಸಮಯವಿಲ್ಲದ ಅವಧಾನ ನಗರ ಜೀವನದ ಚಿತ್ರಣ ಇಲ್ಲಿದೆ. ಇನ್ನು 35ನೇ ಪ್ರಶ್ನೆ. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಹಿರಿಯ ಮಗನ ಜೊತೆ ಇರುವ ಮುದುಕಿ ಮೊಮ್ಮಗಳ ವರ್ತನೆಯಿಂದ ಅವಮಾನಗೊಂಡು ತನ್ನ ಮನದಲ್ಲಿ ಹೀಗೆ ಯೋಚಿಸುತ್ತಾಳೆ. ಫೋನು ರಿಂಗಣಿಸಿದರೆ ಅದನ್ನು ಎತ್ತುವ ಸ್ವಾತಂತ್ರ್ಯವೂ ಮುದುಕಿಗೆ ಇಲ್ಲ. ಯಾರಾದರೂ ಎತ್ತುವರೇನೋ ಎಂಬ ಕಾತರತೆ ಆಕೆಗೆ. ಯಾರೂ ಎತ್ತದೇ ಇದ್ದಾಗ ಪ್ರಯಾಸದಿಂದ ಮಹಡಿಯೇರಿ ಮೊಮ್ಮಗಳನ್ನು ಕರೆಯುತ್ತಾಳೆ. ಸಿಡುಕುತ್ತಾ ಬಂದ ಮೊಮ್ಮಗಳು ರಾಂಗ್ ನಂಬರ್ ಎಂದು ರಿಸೀವರನ್ನು ಕುಕ್ಕಿ ಮರೆಯಾದಾಗ ಮುದುಕಿಯ ಮನದಲ್ಲಿ ಕಾಡಿದ ಸಂಶಯವಿದು. ಸ್ವಾರಸ್ಯ: ತಮ್ಮ ಲೋಕದಲ್ಲೇ ಮುಳುಗಿ ಹಿರಿಯ ಜೀವಗಳ ಮನಸ್ಸನ್ನು ತಿಳಿಯಲಾಗದ ಇಂದಿನ ಪೀಳಿಗೆಯ ವರ್ತನೆಯಿಂದ ವೃದ್ಧ ಜೀವವೊಂದು ಪಡುವ ಸಂಕಟ ಇಲ್ಲಿ ಚಿತ್ರಿತವಾಗಿದೆ. ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 3 ಅಂಕಗಳು ಗೊತ್ತಿದೆ ನಿಮಗೆ. ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನು ಗುರುತಿಸಿಕೊಂಡಿದ್ದ ಡಾಕ್ಟರ್ ಹಾಮಾನ ಅವರ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ: ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ AR ಕೃಷ್ಣಶಾಸ್ತ್ರಿಗಳು ಮಾಡಿದ ಭಾಷಣದ ಭಾಗವೊಂದನ್ನು ಲೇಖಕರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಕೃಷ್ಣಶಾಸ್ತ್ರಿಗಳು
ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ದೇಶದ ಯಾವ ಜನರೂ ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ, ಇತರ ಭಾಷೆಗಳು ಆಕ್ರಮಿಸಿಕೊಳ್ಳಲಿ ಎಂದು ಹೇಳಿದ್ದರು. ಸ್ವಾರಸ್ಯ: ಕನ್ನಡಕ್ಕೆ ಇರುವ ಕುತ್ತುಗಳ ಕುರಿತು ಎ.ಆರ್. ಕೃಷ್ಣಶಾಸ್ತ್ರಿಗಳು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. 37ನೇ ಪ್ರಶ್ನೆ: ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಎಚ್.ಆರ್. ರಾಮಕೃಷ್ಣರಾವ್ ಅವರ ಕಲಾಂ ಮೇಷ್ಟ್ರು ಕೃತಿಯ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಬ್ದುಲ್ ಕಲಾಂ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಾಗ ಮಾಧ್ಯಮದವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದರು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದು ಹೇಳುವಂತೆ ಕೋರಿದ್ದರು. ಮೇಲಿನ ವಾಕ್ಯ ಮುಗಿಸುವ ಮೊದಲೇ ರಾಷ್ಟ್ರ ದೊಡ್ಡದು ಎಂದರು. ಸ್ವಾರಸ್ಯ: ಕಲಾಂ ಅವರು ನಂಬಿದ ಜೀವನ ಮೌಲ್ಯವನ್ನು ಇಲ್ಲಿ ಕಾಣಬಹುದು. ಇನ್ನು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ. ಎಲ್ಲಿಂದ? ದೀರ್ಘ ಗದ್ಯದಿಂದ. 38ನೇ ಪ್ರಶ್ನೆ: ಅದನ್ನು ಸುತ್ತಿಗೆ ಎಂದು ಕರೆಯಬಹುದು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡರ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ತಂತಿಯ ಮೇಲೆ ಬಿದ್ದ ಮರ ಕಡಿದು ಲೈನ್ ಕ್ಲಿಯರ್ ಮಾಡಲು ಲೇಖಕರ ಮನೆಯ ಅಟ್ಟದ ಮೇಲೆ ಕೊಡಲಿ ತೆಗೆದುಕೊಂಡು ಹೋದ ದುರ್ಗಪ್ಪ 3-4 ದಿನವಾದರೂ ಪತ್ತೆ ಇರಲಿಲ್ಲ. ಕೆರೆ ಕೆಲಸಕ್ಕೆ ಬಂದಿದ್ದ ಮಣ್ಣು ಒಡ್ಡರು ಕಲ್ಲು ಮಣ್ಣು ನೋಡದೆ ಎರ್ರಾಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿದ್ದಾರೆ ಎಂದು ಲೇಖಕರು ಕೊಡಲಿಯ ಸ್ಥಿತಿಯನ್ನು ಮೇಲಿನಂತೆ ವಿವರಿಸಿದ್ದಾರೆ. ಸ್ವಾರಸ್ಯ: ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದು ಅಲ್ಲ ಎಂದು ಇದರಿಂದ ತಿಳಿಯುತ್ತದೆ. 39ನೇ ಪ್ರಶ್ನೆ: ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಉತ್ತರ: ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಚಾರ್ಮಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತು. ಲಾರಿ ದಾರಿಗೆ ಮರ ಸಾಗಿಸಲು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೃಷ್ಣೇಗೌಡ ಹೇಳಿದ. ದೂರದ ಗೋಳೂರು ಮಠದ ಆನೆಯ ಮರೆಯನ್ನು ಮೂಡಿಗೆರೆಗೆ ತಂದದ್ದು ಆಗಲೇ. ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದ್ದ ಅವನು ಆನೆಯನ್ನು ತಂದಾಗ ಇವನ ಕಥೆ ಮುಗಿಯಿತು ಎಂದು ಜನ ತೀರ್ಮಾನಿಸಿದ್ದನ್ನು ಲೇಖಕರು ವಿವರಿಸಿದ್ದಾರೆ. ಇನ್ನು ಸ್ವಾರಸ್ಯ: ಮನೆ ಮಠ ಹಾಳು ಮಾಡಿ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಜನ ನಂಬಿದ್ದನ್ನು ಲೇಖಕರು ವಿವರಿಸಿದ್ದಾರೆ. ಇನ್ನು ಪ್ರಶ್ನೆಗಳು ಯಾವುದೆಲ್ಲ ಅಂತ ನೋಡ್ತಾ ಹೋಗೋಣ. 5-6 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕಗಳ ಪ್ರಶ್ನೆಗಳು ಈ ವಿಭಾಗದಿಂದ. 40ನೇ ಪ್ರಶ್ನೆ: ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿವರಿಸಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಪ್ರಸ್ತುತ ಕಾವ್ಯ ಭಾಗದ ಆರಂಭದಲ್ಲಿ ರಾಮ ಲಕ್ಷ್ಮಣರನ್ನು ಗೆಲ್ಲಲು ರಾವಣನು ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧದಿಂದ ಕುಳಿತು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಾನೆ. ಇಲ್ಲಿ ಎಷ್ಟೇ ಉಪಸರ್ಗಗಳು ಬಂದರೂ ಅವನು ನಿಗ್ರಹಿಸಿ ಸಾಧಿಸಿದ ಅವನ ಜಿತೇಂದ್ರಿಯತ್ವ ಮನೋನಿಗ್ರಹವನ್ನು ಸಾಧಿಸುವ ಛಲವನ್ನು ಕಾಣುತ್ತೇವೆ.
ರಾಮಲಕ್ಷ್ಮಣರನ್ನು ಕೊಲ್ಲಲು ತನ್ನಿಂದ ಸಾಧ್ಯವಿಲ್ಲ ಎಂದು ಬಹುರೂಪಿಣಿ ತಿಳಿಸಿದರೂ ರಾವಣನು ಸಾಹಸಕ್ಕೆ ಮುಂದಾಗುವುದು ಅವನ ಅಪಕ್ವ ನಿರ್ಧಾರವನ್ನು ಸೂಚಿಸುತ್ತದೆ. ಅಂಗದಾದಿಗಳಿಂದ ಭಂಗವನ್ನು ಅನುಭವಿಸಿದ ಮಡದಿ ಮಂಡೋದರಿ ಹಾಗೂ ಅಂತಃಪುರದ ಸ್ತ್ರೀಯರನ್ನು ಸಂತೈಸುವಲ್ಲಿ ಅವನ ಪ್ರತೀಕಾರದ ಕಿಡಿ ಹೊರಹೊಮ್ಮುತ್ತದೆ. ಶಾಂತಿಜಿನ ಭವನದಲ್ಲಿ ಪೂಜೆಯನ್ನು ಮಾಡಿಸುವುದನ್ನು ಕಂಡಾಗ ಅವನ ಅನನ್ಯ ಭಕ್ತಿ ಪ್ರಕಟವಾಗುತ್ತದೆ. ತನಗೆ ಮೂರು ಲೋಕದಲ್ಲಿ ಸಮರ್ಥರು ಯಾರಿದ್ದಾರೆ ಎಂದು ಭುಜದಂಡವನ್ನು ನೋಡಿದಲ್ಲಿ ಅವನಿಗೆ ತನ್ನ ಪರಾಕ್ರಮದಲ್ಲಿರುವ ಆತ್ಮವಿಶ್ವಾಸ ಎದ್ದು ತೋರುತ್ತದೆ. ಪ್ರಮದವನದಲ್ಲಿರುವ ಸೀತೆಯನ್ನು ಕಾಣಲು ಕಾತರನಾಗುವ ರಾವಣನಿಗೆ ಕರ್ಮಾಧೀನವಾಗಿ ದುಷ್ಕಾಮ ಆವರಿಸಿರುವುದು ಗೋಚರವಾಗುತ್ತದೆ. ಬಹುರೂಪಿಣಿ ವಿದ್ಯೆ ಸಾಧಿತವಾದ ತನ್ನನ್ನು ಒಪ್ಪಿಕೊಳ್ಳಬೇಕು ಎಂದು ಸೀತೆಯಲ್ಲಿ ಹೇಳುವಾಗ ಸೀತೆ ತಾನಾಗಿಯೇ ಒಲಿಯಲಿ ಎಂಬ ಆಸೆ ಅವನಲ್ಲಿ ಇರುವುದು ಗೋಚರವಾಗುತ್ತದೆ. ಆದರೆ ಸೀತೆ ಮೂರ್ಛಿತೆಯಾಗಿ ಬಿದ್ದಾಗ ಅವನಲ್ಲಿ ಕರುಣೆ ಉಂಟಾಗಿ ವಿವೇಕ ಉದಯವಾಗುತ್ತದೆ. ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಾನೆ. ತಾನೆಂತಹ ಅಕಾರ್ಯವನ್ನು ಎಸಗಿದೆ ಎಂದು ತನ್ನ ಅವಿವೇಕವನ್ನು ಅಳಿದುಕೊಳ್ಳುತ್ತಾನೆ. ಇಲ್ಲಿ ಅವನು ಸ್ವಭಾವತಃ ಸದ್ಗುಣೋಪೇತನಾದ ಮಹಾಪುರುಷ ಎನಿಸಿಕೊಳ್ಳುತ್ತಾನೆ. ತನ್ನ ದುಷ್ಪರಿಣತಿಯನ್ನು ತ್ಯಜಿಸುತ್ತಾನೆ. ಸೀತೆಯನ್ನು ಅಪಹರಿಸಿದಾಗ ಕಲುಷಿತವಾಗಿದ್ದ ಅವನ ಮನವೆಂಬ ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುತ್ತದೆ. ವಿಭೀಷಣನ ಮಾತನ್ನು ಕೇಳಲಿಲ್ಲ ಎಂದು ಪರಿತಪಿಸುವ ರಾವಣನಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಉದಾತ್ತತೆ ಕೂಡ ಇರುವುದನ್ನು ಗಮನಿಸಬಹುದು. ರಾಮಲಕ್ಷ್ಮಣರನ್ನು ಯುದ್ಧದಲ್ಲಿ ಸೆರೆ ಹಿಡಿದು ತಂದು ಸೀತೆಯನ್ನು ಅವರಿಗೆ ಒಪ್ಪಿಸುವ ನಿರ್ಧಾರದಲ್ಲಿ ಅವನ ವೀರೋಚಿತ ನಡೆ ವ್ಯಕ್ತವಾಗುತ್ತದೆ. ಇನ್ನು 41ನೇ ಪ್ರಶ್ನೆ. ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾನೆ? ವಿದ್ಯಾರ್ಥಿಗಳೇ, ಇಲ್ಲಿಯೂ ಕೂಡ ನೀವು ಗಮನಿಸಬೇಕು. 4-5 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ, ಇಡೀ ಪಠ್ಯಭಾಗದಿಂದ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನಾನು ಒಂದು ಲಿಂಕನ್ನು ಹಾಕಿದ್ದೇನೆ, ವಿಡಿಯೋ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಉತ್ತರ ನೋಡಿ. ಮನುಷ್ಯರ ನಡುವೆ ಅಂತಃಕರಣ ಸ್ಪಂದಿಸಿದರೆ ಅದು ಆರೋಗ್ಯವಂತ ಸಮಾಜದ ಪ್ರತೀಕ. ಅದಕ್ಕೆ ಪೂರಕವಾಗಿ ಮನುಷ್ಯರ ಮನಸ್ಸುಗಳು ಬೆರೆತು ಕಲೆತಾಗ ಮೇಲು ಕೀಳುಗಳು ಅಹಂಕಾರಗಳು ದೂರವಾಗಿ ತಾನು ಕರಗಬೇಕು, ಸನ್ನಡತೆ ಏರ್ಪಡಬೇಕು, ವಿನೀತ ಭಾವ ಮೂಡಬೇಕು, ಹೃದಯ ವೈಶಾಲ್ಯತೆ ಇರಬೇಕು. ಪರಸ್ಪರ ಸೋಂಕಿದಾಗ ಶಾಂತಿ ಸಮಾನತೆಯ ಪುಳಕಗಳು ಹೊಮ್ಮಬೇಕು. ಪರಸ್ಪರ ಸಂಧಿಸಿದಾಗ ಆನಂದ ಬಾಷ್ಪ ಸೂಸಬೇಕು. ಮಾತಾಡುವಾಗ ಎದೆ ತುಂಬಿ ಧ್ವನಿ ಆರ್ದ್ರವಾಗಬೇಕು. ಇವೆಲ್ಲ ಕೂಡಲ ಸಂಗಮ ದೇವರ ಭಕ್ತರ ಗುಣಗಳು. ಇವು ಇಲ್ಲವಾದರೆ ಅದು ತೋರಿಕೆ, ಡಾಂಭಿಕತೆ ಎನಿಸಿಕೊಳ್ಳುತ್ತದೆ. ತನ್ನ ಸಹಜೀವಿಗಳೊಡನೆ ಮಾನವೀಯತೆಯ ನಡತೆ ಮೂಲಭೂತ ಗುಣಗಳು ಎಂದು ಬಸವಣ್ಣ ನಿರೂಪಿಸಿದ್ದಾರೆ. ಇನ್ನು 42ನೆಯ ಪ್ರಶ್ನೆ. ಈ ಕಾವ್ಯ ಭಾಗದಲ್ಲಿ ಮೂಡಿಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ. ತನ್ನ ದುಃಖವನ್ನು ಭೀಮನಲ್ಲಿ ಹೇಳಿಕೊಳ್ಳಲು ದ್ರೌಪದಿ ರಾತ್ರಿಯಲ್ಲಿ ಮೆಲ್ಲನೆ ಅವನನ್ನು ಎಬ್ಬಿಸುತ್ತಾಳೆ. ಬಂದ ಕಾರಣವೇನು, ತಡಮಾಡದೆ ಹೇಳು ಎಂದು ಭೀಮನು ಕೇಳುವಲ್ಲಿ ಅವನ ಮನದಲ್ಲಿಯೂ ಗಾಬರಿ ಅಳುಕು ಕಂಡುಬರುತ್ತದೆ. ಅದಕ್ಕೆ ದ್ರೌಪದಿಯು, ಕೀಚಕನು ನಿನ್ನೆ ರಾಜಸಭೆಯಲ್ಲಿ ಒದೆದು ಅವಮಾನಿಸಿದ್ದು ಪತಿಗಳಾದ ನೀವಿಗಳಿದ್ದರೂ ತನಗೆ ಇಂತಹ ಅವಮಾನ ಸರಿಯೇ? ಇನ್ನು ನಾನು ಬದುಕಲಾರೆ. ನಾನು ಸತ್ತರೆ ತನ್ನನ್ನು ಕೊಂದ ಪಾಪ ನಿನಗೆ ತಟ್ಟದೇ ಇರದು ಎನ್ನುತ್ತಾಳೆ. ಉಳಿದ 4 ಪತಿಗಳು ರಮಿಸುವರು. ಮಾನರಕ್ಷಣೆಯ ವಿಷಯ ಬಂದಾಗ ದೂರ ಸರಿಯುವರು. ನೀನು ಏನಾದರಾಗಲಿ ಎಂದು ಸಮಾಧಾನವನ್ನು ಬಿಡು, ನನ್ನನ್ನು ಕಾಪಾಡು ಎಂದು ಬೇಡುತ್ತಾಳೆ. ಇದು ಭೀಮನ ಸಹಜ ಸ್ವಭಾವವಲ್ಲ. ಅವನು ಮನಸ್ಸು ಮಾಡಿದರೆ ಕೀಚಕನನ್ನು
ಯಮನ ಸದನಕ್ಕೆ ಕಳುಹಿಸಿಕೊಡಬಲ್ಲನೆಂದು ದ್ರೌಪದಿಯ ಮಾತುಗಳೇ ಹೇಳುತ್ತವೆ. ಅದಕ್ಕೆ ಭೀಮನು ಯಾರೋ ಗಳಿಸಿದರೆ ಇನ್ನಾರೋ ಉಂಡು ಹೋಗುವರು ಎಂಬ ಗಾದೆಯನ್ನು ನೆನಪಿಸುತ್ತಾನೆ. ಉಳಿದ ಪಾಂಡವರು ಸುಖದಲ್ಲಿ ಭಾಗಿಗಳಾಗುವರೇ ಹೊರತು ದುಃಖದಲ್ಲಿ ಅಲ್ಲ ಎಂಬುದನ್ನು ಸೂಚಿಸುತ್ತದೆ. ಒಬ್ಬನೇ ಗಂಡನಿದ್ದರೂ ಸಹ ತನ್ನ ಹೆಂಡತಿಯ ಮಾನ ರಕ್ಷಣೆಗೆ ಮುಂದಾಗುವನು. ನೀವು ಐವರಿದ್ದರೂ ಸಹ ಒಬ್ಬಳನ್ನು ರಕ್ಷಿಸಲಾರಿರಿ, ನೀವು ಗಂಡರಲ್ಲ ಭಂಡರು ಎಂಬ ದ್ರೌಪದಿಯ ಮೂದಲಿಕೆಯ ಮಾತು ಭೀಮನನ್ನು ಕೆರಳಿಸುವ ಉದ್ದೇಶವನ್ನೇ ಹೊಂದಿದೆ. 43ನೆಯ ಪ್ರಶ್ನೆ, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದು ಎಂಬುದನ್ನು ಕವಿ ವಿವರಿಸಿದ್ದಾನೆ. ಉತ್ತರ: ಮನುಷ್ಯನು ಸುಜ್ಞಾನಿಯಾಗಬೇಕು. ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹಲವು ಮಾರ್ಗಗಳಿವೆ ಎಂಬುದನ್ನು ಕವಿ ವಿವರಿಸಿದ್ದಾನೆ. ನಾವು ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ವಿಷಯಗಳನ್ನು ತಿಳಿದವರಿಂದ ಕೇಳಿ ಕಲಿಯಬೇಕು. ಮತ್ತು ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನು ಕೇಳುವುದರಿಂದ, ಓದುವುದರಿಂದ ಅರಿಯಬಹುದು. ಮತ್ತು ಕೆಲವು ವಿಷಯಗಳನ್ನು ಆಯಾ ವಿಚಾರದಲ್ಲಿ ನಾವು ನಮ್ಮ ಸ್ವಂತ ತಿಳುವಳಿಕೆಯಿಂದಲೇ ಅರಿಯಬೇಕು. ಕೆಲವು ವಿಷಯಗಳು ಸಜ್ಜನರ ಒಡನಾಟದಿಂದಲೂ ಅರಿವಿಗೆ ಬರುತ್ತವೆ. ಹೀಗೆ ಹಲವು ರೀತಿಯಿಂದ ನಮ್ಮ ಅರಿವು ಹೆಚ್ಚುತ್ತದೆ. ಹನಿ ಹನಿ ಕೂಡಿ ಹಳ್ಳವಾಗಿ, ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಮನುಷ್ಯ ಜ್ಞಾನಿ ಎನಿಸುತ್ತಾನೆ. ಸಮುದ್ರವಾಗುವಂತೆ ಹೀಗೆ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಜ್ಞಾನದಿಂದಾಗಿ ಮನುಷ್ಯ ಜ್ಞಾನಿ ಎನಿಸುತ್ತಾನೆ ಎಂದು ಕವಿ ವಿವರಿಸಿದ್ದಾರೆ. ಇನ್ನು ಆ ವಿಭಾಗ, ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 4 ಅಂಕಗಳು. 44ನೆಯ ಪ್ರಶ್ನೆ, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಉತ್ತರ: ಡಾಕ್ಟರ್ ತಿಮ್ಮಪ್ಪನವರು ತನ್ನನ್ನು ಮುಟ್ಟಿದ್ದರಿಂದ ಜಾತಿ ಕೆಟ್ಟಿತು ಎಂದು ತಿಳಿದು ಆ ಸೂತಕ ಕಳೆದುಕೊಳ್ಳಲು ಸ್ನಾನ ಮಾಡಿದ ಬಸಲಿಂಗನ ಎಡಕಣ್ಣು ಹೋಯಿತು. ಬಲಕಣ್ಣಿನ ನೋವು ಆರಂಭವಾದಾಗ ತಿಮ್ಮಪ್ಪನವರನ್ನು ಬಿಟ್ಟು ಯಾವ ವೈದ್ಯರಲ್ಲಿ ಅಲೆದರೂ ಕಡಿಮೆ ಆಗಲಿಲ್ಲ. ಅನಿವಾರ್ಯವಾಗಿ ತಿಮ್ಮಪ್ಪನವರಲ್ಲಿ ಹೋದಾಗ ಅವರು ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಹೇಳಿದರು. ಅವರ ಬಳಿ ಹೋದಾಗ ತಿಮ್ಮಪ್ಪನವರಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರಿಂದ ಆಗದ ಕೆಲಸ ನನ್ನಿಂದ ಆಗದು ಎಂದು ಹೇಳಿದರು. ಆಗ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಯಿತು. ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂಥ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು ಎಲ್ಲ ನೆನಪಾದವು. ಎಲ್ಲ ಕಾರಣಗಳಿಂದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ನೇರವಾಗಿ ಹೋಗುವ ನಿರ್ಧಾರ ಮಾಡಿದ. 45ನೆಯ ಪ್ರಶ್ನೆ, ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು? ಉತ್ತರ: ರಜೆಗೆಂದು ಮೈಸೂರಿಗೆ ಕುಟುಂಬ ಸಮೇತ ಹೋದಾಗ ರಾತ್ರಿ ಇದ್ದಕ್ಕಿದ್ದಂತೆ ಲೇಖಕಿಯ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಗಾತ್ರದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡುವಂತೆ ಮಾತ್ರೆ ಕೊಟ್ಟು ಕಳುಹಿಸಿದ್ದರು. ಮಾತ್ರೆ ತೆಗೆದುಕೊಂಡು ಮಲಗಬೇಕಾಯಿತು. ಇನ್ನು 46ನೆಯ ಪ್ರಶ್ನೆ, ಬೆಳ್ಳಿ ಲೋಟ ಕಂಡಾಗ ಧಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಉತ್ತರ: ಕುದುಪನು ಯಾವುದೋ ಒಂದು ಲೋಟವನ್ನು ಚಿನ್ನಮ್ಮನ ಕೈಗೆ ಕೊಡುವಾಗ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟ ಇರಬೇಕೆಂದು ಮೌನವಾಗಿಯೇ ಧಣಿ ವೆಂಕಪ್ಪಯ್ಯ ಯೋಚಿಸಿದರು. ಚಿನ್ನಮ್ಮ ಲೋಟವನ್ನು ತಿರುಗಿಸುತ್ತಿದ್ದಂತೆ ಕಿರುಗಣ್ಣಿನಿಂದ ನೋಡಿದ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಿತು.
ಚೆನ್ನಮ್ಮ ಲೋಟವನ್ನು ತಿರುಗಿಸುತ್ತಿದ್ದರೆ ಧಣಿಗಳಿಗೆ ಅವರನ್ನೇ ತಿರುಗಿಸಿದಂತೆ ಭಯಗೊಂಡರು. ಕಳೆದ 40 ವಸಂತಗಳಿಂದ ತಮ್ಮ ದಾಂಪತ್ಯ ಜೀವನದ ಮೂಕ ಸಾಕ್ಷಿಯಂತಿದ್ದ ಲೋಟವೇ ಇದು ಎಂದು ತಿಳಿದೊಡನೆ ಅವರು ಭೀತರಾದರು. ಚಿನ್ನಮ್ಮನ ಕುಟುಂಬದ ಮೇಲೆ ವಿನಾಕಾರಣ ಹೊರಿಸಿದ ಅಪವಾದ ನೆನೆದು ತಮ್ಮ ಅಮಾನವೀಯ ಕ್ರೌರ್ಯದ ನೆನಪಾಗಿ, ಬಡ ಕುಟುಂಬಕ್ಕೆ ನೀಡಿದ ಶೋಷಣೆಯ ಭಾರಗಳು ನೆನಪಾಗಿ ಧಣಿಗೆ ಆತಂಕ, ಗಾಬರಿ, ಭಯಗಳು ಒಮ್ಮೆಗೆ ಉಂಟಾದವು. ತಾನು ಮಾಡಿದ ತಪ್ಪಿನ ಗುರುತಾಗಿ ಸಾಕ್ಷಿ ಹೇಳುವ ವಸ್ತು ದೊರೆತಾಗ ಆಗುವ ಆತಂಕ ಇಲ್ಲಿ ಧಣಿಗಳ ವ್ಯಕ್ತಿತ್ವದಿಂದ ಗೋಚರಿಸುತ್ತದೆ. ಇನ್ನು 47ನೆಯ ಪ್ರಶ್ನೆ, ಇದು ಯಾವುದರಲ್ಲಿ ಬರುವಂಥದ್ದು? ದೀರ್ಘ ಗದ್ಯದಲ್ಲಿ ಬರುವಂಥದ್ದು. ಇಲ್ಲಿ ಸ್ವಲ್ಪ ಎಲ್ಲ ಒಟ್ಟಾಗಿದೆ, ನೀವು ಅದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಆನೆ ಮತ್ತು ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದು ಏಕೆ? ಉತ್ತರ: ಮಠದ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯ ಮೇಲೆ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಗಿ ಆನೆಯನ್ನು ಸಾಕುವುದು ನಿರುಪಯುಕ್ತ ಎನಿಸಿತು. ಅಲ್ಲದೆ ಮಾವುತ ವೇಲಾಯುಧ 24 ಗಂಟೆಯೂ ಕುಡಿದೇ ಇರುತ್ತಿದ್ದುದರಿಂದ ಆತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಅವನ ದುರ್ನಡತೆಗಾಗಿ ಒಮ್ಮೆ ಛೀಮಾರಿ ಹಾಕಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಊಟವನ್ನೇ ವರ್ಜಿಸಿತ್ತು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಕೇರಳದವರೆಗೂ ಹುಡುಕಿಕೊಂಡು ಹೋಗಿ ಕರೆತಂದರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಆದ್ದರಿಂದ ಮಠದವರು ಆನೆ ಮತ್ತು ವೇಲಾಯುಧನನ್ನು ಸಾಗ ಹಾಕಲು ಅಥವಾ ಹೊರಹಾಕಲು ಹವಣಿಸುತ್ತಿದ್ದರು. 48ನೆಯ ಪ್ರಶ್ನೆ, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು? ಉತ್ತರ: ನಾಗರಾಜನ ನಿಗೂಢ ಕಣ್ಮರೆಯ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳು ಹರಡಲು ಕಾರಣವಾಗುತ್ತದೆ. ಪೊಲೀಸರು ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿ ಹುಡುಕಾಡಿ ಕೊನೆಗೆ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ ಎಂದು ಮಹಜರು ಬರೆದುಕೊಂಡರು. ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಪರಿವರ್ತನೆಯಾಗಿ ಕೋವಿ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿದನೆಂದು ತಲೆ ಬೋಳಿಸಿಕೊಂಡು ಓಡಾಡುತ್ತಿರುವುದನ್ನು ತಾವು ಕಣ್ಣಾರೆ ಕಂಡೆವೆಂದು ಕೆಲವರು ಹೇಳಿದರು. ಕೆಲವರು ಆತ ಸಾರ್ವಜನಿಕ ಸಭೆಯಲ್ಲಿ ಆದ ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಮಾತನಾಡಿಕೊಂಡರು. ಕಳ್ಳಸಾಗಣೆದಾರ ಗಂಗಾಧರನ ಗ್ಯಾಂಗೇ ಅವನನ್ನು ಖೂನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕು ಎಂದು ಹೇಳಿದರು. ಗಂಗಾಧರನ ಕಾರನ್ನು ನಿಲ್ಲಿಸಿ ಚೆಕ್ ಮಾಡಲು ಒಳಗೆ ಇಣುಕಿದಾಗ ತಲೆ ಸಿಕ್ಕಿಸಿಕೊಂಡು ವಿಲವಿಲನೆ ಒದ್ದಾಡಿಕೊಂಡಿದ್ದ ನಾಗರಾಜನನ್ನು ಎಳೆದುಕೊಂಡು ಚಾರ್ಮಡಿ ಕಡೆ ಹೋದದ್ದನ್ನು ಕಂಡೆವೆಂದು ಕೆಲವರು ಹೇಳಿದರು. ಇಲಾಖೆಯವರು ಹಿಂತಿರುಗಿ ಬರುವಂತೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಆತನ ನಿರೀಕ್ಷೆಯಲ್ಲಿ ಇದ್ದರು. ಹೀಗೆ ನಾಗರಾಜನ ನಿಗೂಢ ಸಾವು ನಾನಾ ಅಭಿಪ್ರಾಯಗಳಿಗೆ ದಾರಿ ಮಾಡಿಕೊಟ್ಟಿತು. ಪರಿಚಯದ ವ್ಯಕ್ತಿ ನಮ್ಮ ಸುತ್ತಮುತ್ತಲಿಂದ ಕಣ್ಮರೆಯಾದರೆ ಆಡಿಕೊಳ್ಳುವ ಜನರ ಬಾಯಲ್ಲಿ ಕಲ್ಪನೆಯ ಕಥೆಗಳು ಹೇಗೆ ಬೇಕಾದರೂ ಮೂಡಿಬರುತ್ತವೆ ಎಂಬುದಕ್ಕೆ ನಾಗರಾಜನ ಅಂತರ್ಧಾನದ ಪ್ರಸಂಗ ಮೂಕ ಸಾಕ್ಷಿಯಾಗುತ್ತದೆ. ಇನ್ನು ಭಾಷಾಭ್ಯಾಸ 8 ಅಂಕಗಳು, ಒಟ್ಟಿಗೆ 4 ಕೊಟ್ಟಿರ್ತಾರೆ. 2 ಅಂಕಗಳು, ಇದರಲ್ಲಿ 4 ನೀವು ಬರಿಬೇಕು. ವಿದ್ಯಾರ್ಥಿಗಳೇ, ಇನ್ನೊಂದನ್ನು ಗಮನಿಸಿ. ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ವರ್ಷಗಳ ಪತ್ರಿಕೆಗಳ ಇಡೀ ಭಾಷಾಭ್ಯಾಸದ ಒಂದು ವಿಡಿಯೋ ಮಾಡಿದ್ದೇನೆ. ಹಾಗೆ ಪ್ರತ್ಯೇಕವಾಗಿ ಯಾವುದೆಲ್ಲ ಭಾಷಾಭ್ಯಾಸ ಬರಬಹುದು ಅನ್ನೋದನ್ನು ಕೂಡ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿಯನ್ನು ನೀಡಿ. ಇಲ್ಲಿ ಅರ್ಥ ಕೊಟ್ಟಿದ್ದಾರೆ: ಧರಿತ್ರಿ, ಭೂಮಿ, ಪುಳಕ, ರೋಮಾಂಚನ.
ಹಾಸುಗಂಬಿ ರೈಲು ಹಳಿ. ಇನ್ನು 50ನೇದು ನಾನಾ ಅರ್ಥ ಬರೆಯಿರಿ. ಕವಿ ಕಾವ್ಯ ರಚನೆಕಾರ. ಮೋಡ ಕವಿಯುವುದು ಇನ್ನೊಂದು ಅರ್ಥ ಅದು. ತೊರೆ ಹಳ್ಳ ಇನ್ನೊಂದು ಅರ್ಥ ತ್ಯಜಿಸುವುದು. ಮುನಿ ಕೋಪ ಇನ್ನೊಂದು ಅರ್ಥ ಸನ್ಯಾಸಿ. ಇಲ್ಲಿ ಕೊಡಲಿಲ್ಲ, ನೀವು ನೋಡ್ಕೊಳ್ಳಿ. ಸನ್ಯಾಸಿ ಅಥವಾ ಸಾಧು ಸನ್ಯಾಸಿ ಸ್ವಾಮೀಜಿಗಳು ಗೊತ್ತಾಗ್ತದೆ. ಮುನಿ. 51ನೇದು ಗುಣವಾಚಕ ಪದಗಳನ್ನು ಬರೆಯಿರಿ. ಮುಗ್ಧ ಜೀವಿ. ಮುಗ್ಧ ಇಲ್ಲಿ ಕೆಲವೊಮ್ಮೆ ನಾನು ಮೊದಲೇ ಹೇಳಿದ್ದೇನೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಮುಗ್ಧ. ಕಿರುಹಾದಿ ಕಿರು. ಎಡಗಣ್ಣು ಎಡ. 52ನೇದು ವಿಭಕ್ತಿಯ ಹೆಸರನ್ನು ಹೆಸರಿಸಿ. ಪಿರಿಯವು ಉ ಪ್ರಥಮ ವಿಭಕ್ತಿ. ಗದ್ಯದೊಳ್ ಒಳ್ ಅಲ್ಲಿ ಸಪ್ತಮಿ ವಿಭಕ್ತಿ. ಕರ್ಣನ ಅ ಷಷ್ಠಿ ವಿಭಕ್ತಿ. 53ನೇದು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಾರಿದೀಪ. ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗಿದೆ. ಹಿತ್ತಾಳೆ ಕಿವಿ. ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದೀತು. ಗಾಳಿಗೆ ತೂರು. ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಇನ್ನು ದ್ವಿರಕ್ತಿ ಪದಗಳನ್ನು ಬರೆಯಿರಿ. ದ್ವಿರುಕ್ತಿ. ಮೆಲ್ಲ ಮೆಲ್ಲನೆ. ಬೇಗ ಬೇಗ. ಊರೂರು. ಇನ್ನು 4 ಅಂಕಗಳ ಪ್ರಬಂಧಗಳು. ಇಲ್ಲಿ ನೋಡ್ತಾ ಹೋಗಿ. ಕೃಷಿ ಸಂಸ್ಕೃತಿ ನಿಮಗೆ ಈಗಾಗಲೇ ಕೊಟ್ಟಿರಬಹುದು, ಕಾಲೇಜಿನಲ್ಲಿ ಕೊಟ್ಟಿರ್ಬೋದು, ಅಥವಾ ನಿಮ್ಮ ವರ್ಕ್ ಬುಕ್ಕಲ್ಲೆಲ್ಲ ಇದೆ. ಅದನ್ನೇ ಸರಿಯಾಗಿ ನೋಡಿಕೊಳ್ಳಿ. ಯಾವುದು? ಕೃಷಿ ಸಂಸ್ಕೃತಿ. ಇದನ್ನು ನೋಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕೊಟ್ಟಿರುವಂಥ ಅಥವಾ ಮತದಾನದ ಹಕ್ಕನ್ನು ಚಲಾಯಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯ. ಇನ್ನು ಒಂದು ಪತ್ರವನ್ನು ಬರೆಯಿರಿ. ನಿಮ್ಗೆ ಗೊತ್ತಿದೆ, ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರ 4 ಅಂಕಗಳಿಗೆ. ನೀವು ಒಂದನ್ನು ಗಮನಿಸಿಕೊಳ್ಬೇಕು ವಿದ್ಯಾರ್ಥಿಗಳೇ. ಈ ಸಲದಿಂದ ಕಟ್ಟುನಿಟ್ಟಾಗಿ ನಿಮ್ಮ ಹೆಸರನ್ನು ನಮೂದಿಸಲಿಕ್ಕಿಲ್ಲ, ಸಂಕೇತ ಅಕ್ಷರಗಳನ್ನು ಮಾತ್ರ ನಮೂದಿಸಬೇಕು. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ. ನೋಡ್ಕೊಳ್ಳಿ ಹೇಗೆ ಬರಿಬೇಕು ಅಂತ. ನಿಮಗೆ ಈಗಾಗಲೇ ಇದೆಲ್ಲ ರೆಡಿಯಾಗಿದ್ದೀರಿ ನೀವು. XYZ ಅಥವಾ ಆಬಾಕ ಇವರಿಂದ ಅನ್ನುವಲ್ಲಿ ಇನ್ನೊಬ್ಬನಿಗೆ ಯಾರಿಗೆ ಯಾವ ಸ್ನೇಹಿತರಿಗೆ ಬರೀತೀರೋ ಅಲ್ಲಿ XYZ ಇರ್ಬೋದು, ಆಬಾಕವು ಇರ್ಬೋದು. ಹೀಗೆ ಯಾವುದು ಅಥವಾ ನಿಮಗೆ ಯಾವುದೆಲ್ಲ ಮನಸ್ಸಿಗೆ ಬರ್ತದೋ ಒಟ್ಟಾರೆ ನಿಮ್ಮ ಹೆಸರನ್ನು ಬರೀಲಿಕ್ಕಿಲ್ಲ. ಅರ್ಥ ಆಯ್ತಲ್ವಾ? ಹೆಸರು ಹಾಗೆ ಊರು ಕೂಡ, ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಬರೆಯದಿದ್ದರೆ ಒಳ್ಳೆಯದು. ಈಗ ಯಾವುದು ಇಲ್ಲಿ ಪತ್ರಲೇಖನ ಬರೆಯುವಂಥದ್ದು 2ನೇದು ಯಾವ ಪತ್ರಲೇಖನ ಕೊಟ್ಟಿದ್ದಾರೆ ಅಂತ, ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಕುರಿತು ಇಲಾಖಾ ಮುಖ್ಯಸ್ಥರಿಗೆ ಪತ್ರವನ್ನು ಬರೆಯಿರಿ. ಮೊದಲಿಗೆ ಬರುವಂಥದ್ದು ಅಲ್ಲೇ ಕೊಟ್ಟಿದ್ದಾರೆ, ವ್ಯವಸ್ಥಾಪಕರು ಅಂತ. ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬೆಂಗಳೂರು. ಇಲ್ಲಿ ಇವರಿಂದ ಅನ್ನುವಲ್ಲಿ ನಿಮಗೆ ಆಬಾಕ ಅನ್ನುವಂಥದ್ದು. ನಿಮ್ಮ ಅಡ್ರೆಸ್ ಕೂಡ ಹೀಗೆ ಫುಲ್ ಬರಿಬೇಕಂತಿಲ್ಲ. XXX ಹೀಗೆ ಕೂಡ ಕೊಡ್ಬೋದು. ಇಲ್ಲಿ ಬರೆಯುವಂಥದ್ದು ನೋಡ್ಕೊಳ್ಳಿ ಹೇಗೆ ಬರಿಬೇಕು ಅನ್ನುವಂಥದ್ದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕಾದ್ರೆ ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ. ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಯಾವ ವಾರ್ಷಿಕ ಪರೀಕ್ಷೆ ಇನ್ನೇನು ಹತ್ತಿರ ಆಗ್ತಾ ಇದೆ, ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.